ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. 3 ಡೇಸ್ ಆಯಿತು ಯಾವುದೇ ವ್ಲಾಗ್ ಹಾಕಿಲ್ಲ. ಸ್ವಲ್ಪ ಏನು ಹುಷಾರು ಇತ್ತಿಲ್ಲ, ಆಮೇಲೆ ಒಂಥರ ಬೇಜಾರು ಥರ. ಸೊ ಅದಕ್ಕೋಸ್ಕರ ವ್ಲಾಗೇ ಹಾಕಿಲ್ಲ. ಏನು ಅಂದರೆ ಮಾಡಿದ್ದೀನಿ 3 ಡೇಸಲ್ಲಿ. 3 ಡೇಸಿದು ಸ್ವಲ್ಪ ಸ್ವಲ್ಪ ವೀಡಿಯೋಸನ್ನು ಕ್ಲಿಪ್ಪನ್ನು ಶೂಟ್ ಮಾಡಿ ಸ್ವಲ್ಪ ಸ್ವಲ್ಪ ಇದರಲ್ಲೆಲ್ಲ ಆ್ಯಡ್ ಮಾಡಿ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಅದೂ ಜಾಸ್ತಿ ಆಗಿಲ್ಲ, ಒಂದು ಚಿಕ್ಕ ವ್ಲಾಗ್ ಆಗಿರೋದಷ್ಟೇ. ಸೊ ಇದು ಬಂದುಬಿಟ್ಟು ಮಂಗಳವಾರ. ಸೊ ಮಂಗಳವಾರ ಸ್ಕೂಲಿಗೆ ಹೋಗೋದಿತ್ತು. ಸ್ಕೂಲಿಗೆ ಅಂದರೆ ನನ್ನ ಮಕ್ಕಳಿಗೆ ಸ್ಕೂಲಿದು ನೋಟ್ಸ್ ಬುಕ್ ಇದೆಯಲ್ವ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲ ವರ್ಷ ನಾವು ಹೊರಗಡೆಯಿಂದನೇ ತೆಗಿತಾ ಇದ್ದಿದ್ದು, ಅಂದರೆ ರೀಡರ್ ಬುಕ್ ಮಾತ್ರ ಸ್ಕೂಲಲ್ಲಿ ಸಿಗ್ತಾ ಇತ್ತು. ಬಟ್ ಈ ವರ್ಷ ಏನು ರೀಡರ್ ಬುಕ್ಕೂ ಸ್ಕೂಲಿಂದನೇ ತಗೋಬೇಕು, ಆಮೇಲೆ ನೋಟ್ಸ್ ಬುಕ್ ಇದೆಯಲ್ವ ಅದನ್ನು ಸ್ಕೂಲಿಂದನೇ ತಗೋಬೇಕು. ಸೊ ಅದಕ್ಕೋಸ್ಕರ ಏನು ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಬರೀ ನೋಟ್ಸ್ ಬುಕ್ ಮಾತ್ರ ಕೊಡ್ತಾ ಇರೋದು. ಸೊ ಹಾಗೆಯೇ ನನ್ನ ತಂಗಿನೂ ಫೋನ್ ಮಾಡಿದ್ಲು, ಸ್ವಲ್ಪ ಅಂಗನವಾಡಿ ಹೋಗ್ಬಾ ಅಂತೇಳಿ. ಅವಳದು ತಾಯಿ ಕಾರ್ಡ್ ಇದೆಯಲ್ವ ಅದರದ್ದು ಹೆಸರು ಕೊಡೋದಿದೆ. ಸೊ ಅದಕ್ಕೋಸ್ಕರ ಏನು ಅದನ್ನು ಕೊಟ್ಟು ಬಾ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಅಂಗನವಾಡಿಗೆ ಬಂದಿದ್ದೀನಿ. ಇವತ್ತೇ ಸ್ಟಾರ್ಟ್ ಆಗಿರೋದಂತೆ ಅಂಗನವಾಡಿ. ಸೊ ಮಕ್ಕಳೇನು ಜಾಸ್ತಿ ಇತ್ತಿಲ್ಲ, 2 ಮಕ್ಕಳಿದ್ದು. ತುಂಬಾ ಖುಷಿಯಾಗುತ್ತೆ ಅಂಗನವಾಡಿ ನೋಡುವಾಗ. ನಾವು ಚಿಕ್ಕವರಿದ್ದಾಗ ಅಂದರೆ ನಾವು ದೊಡ್ಡವರಿದ್ವಿ, ಸ್ಕೂಲಲ್ಲಿ 3rd 2nd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದರಲ್ಲಿ ಇದ್ವಿ ನಾವು. ಆವಾಗ ನಮ್ಮ ತಂಗೀರನ್ನ ಅಂಗನವಾಡಿಗೆ ಬಿಡೋದಕ್ಕೆ ಅಂತೇಳಿ ಹೋಗೋದು, ನಾವೂ ಹೋಗಿ ಕೂತ್ಕೋತಾ ಇದ್ವಿ ಅಂಗನವಾಡೀಲಿ. ಸೊ ತುಂಬಾ ಖುಷಿಯಾಗುತ್ತೆ ನೋಡುವಾಗ. ಆವಾಗೆಲ್ಲ ಈ ಥರ ಇತ್ತಿಲ್ಲ, ಇನ್ನೂ ತುಂಬ ಚೆನ್ನಾಗಿತ್ತು ಅಂಗನವಾಡಿಗಳು. ಏನು ಆ ಉಂಡೆ ಇದೆಯಲ್ವ, ಫುಡ್ ಇದೆಯಲ್ವ ಅದರದ್ದು ಉಂಡೆ ಮಾಡಿ ಕೊಡ್ತಾಯಿದ್ರು. ಆವಾಗಿದ್ದು ಫುಡ್ಡೇ ಬೇರೆ ಇದ್ದಿದ್ದು ಟೇಸ್ಟೇ. ಬಟ್ ಇವಾಗ ಆ ಥರದ್ದು ಫುಡ್ ಬರ್ತಾ ಇಲ್ಲ. ಮೊದಲು ಬೆಲ್ಲೆಲ್ಲ ಹಾಕಿ ಬರ್ತಾಯಿತ್ತು, ತುಂಬಾ ಚೆನ್ನಾಗಾಗ್ತಾಯಿತ್ತು. ಅದನ್ನು ತೆಂಗಿನಕಾಯಿದು ಎಣ್ಣೆ ಇದೆಯಲ್ವ, ಕೋಕೋನಟ್ ಆಯಿಲು, ಅದರಲ್ಲಿ ನಮ್ಮಮ್ಮ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಾಗ್ತಾಯಿತ್ತು. ಸೊ ಇವಾಗ ಅಂಗನವಾಡಿಯಿಂದೆಲ್ಲ ಬಂದು ಸ್ಕೂಲಿಗೆಲ್ಲ ಬಂದು ಬುಕ್ಸ್ ಎಲ್ಲ ತಗೊಂಡೆ, ಹಾಗೆಯೇ ಫೀಸ್ ಎಲ್ಲ ಪೇ ಮಾಡೋದಿತ್ತು. ಸೊ ಅದನ್ನೆಲ್ಲ ಪೇ ಮಾಡಿ ಸೊ ಇವಾಗ ನಾನು ಮನೆಗೆ ಬಂದಿದ್ದೀನಿ. ಬರುವಾಗ ಒಂದು ಗೆಣಸು ಆಮೇಲೆ ಬೀನ್ಸ್ ಇದೆಯಲ್ವ ಅದನ್ನು ತಗೊಬಂದಿದ್ದೆ. ಸೊ ಇವತ್ತು ಮಧ್ಯಾಹ್ನ ಲಂಚಿಗೆ ಏನಾದರೂ ಮಾಡೋಣ ಅಂತೇಳಿ. ತುಂಬಾ ಸುಸ್ತಾಗಿತ್ತು, ಬಿಸಿಲಂದರೆ ಬಿಸಿಲಾಗ್ಬಿಟ್ಟಿತ್ತು. ನಾನು ಸ್ವಲ್ಪ ಹೋಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಅಂದರೆ ಹಸ್ಬೆಂಡ್ ಫೀಸಿದು ಅಮೌಂಟ್ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾನು ಸ್ಕೂಲಿಗೆ ಹೋಗೋದು. ತುಂಬಾ ಬಿಸಿಲಿತ್ತು, ಬರೋಷ್ಟೊತ್ತಿಗೆ ತುಂಬಾ ಏನು ತಲೆ ಸುತ್ತು ಬಂದಾಗಾಯಿತು. ಸೊ ಏನಿಲ್ಲ, ಅರ್ಜೆಂಟಿಗೋಸ್ಕರ ಅಂತೇಳಿ ನಾನು ಇಲ್ಲಿ ಮೊಟ್ಟೆದು ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡಿ 2 ಚಪಾತಿ ಹಾಕಿ ಕ್ಯೂಕುಂಬರ್ ಹಾಕಿ ಏನು ಮಧ್ಯಾಹ್ನದ ಲಂಚನ್ನು ತಿಂತಾಯಿದ್ದೀನಿ. ಮಕ್ಕಳಿಬ್ಬರೂ ಅಲ್ಲಿಂದನೇ ಅಮ್ಮನ ಮನೆಗೇ ಹೋದರು. ನಾನು ಇಲ್ಲಿಗೆ ಬಂದು ಏನು ಇವಾಗ ಲಂಚ್ ತಿಂತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಒಂದು 4 ಗಂಟೆ ಅಷ್ಟೊತ್ತಿಗೆ ಏನು ಬ್ಲ್ಯಾಕ್ ಕಾಫಿ ಇದೆಯಲ್ವ ಕುಡಿತಾ ಇದ್ದೀನಿ. ಶುಗರ್ ಏನು ಹಾಕಿಲ್ಲ, ಹಾಗೆಯೇ ತುಂಬಾ ಕಹಿ ಇದೆ, ಕುಡಿಯೋದಕ್ಕಾಗಲ್ಲ. ಬಟ್ ಏನು ಬೇಗ ವೆಯ್ಟ್ ಲಾಸ್ ಆಗುತ್ತಂತೆ ಅದರಲ್ಲಿ ಬ್ಲ್ಯಾಕ್ ಕಾಫಿಲಿ. ಸೊ ಅದಕ್ಕೋಸ್ಕರ ಕುಡಿತಾ ಇದ್ದೀನಿ. ಸೊ ಹಾಗೆಯೇ ಮಕ್ಕಳಿಗೆ ಬುಕ್ಸ್ ಎಲ್ಲ ಸಿಕ್ಕಿತ್ತಲ್ವ, ಸೊ ಅದರದ್ದು ಇಲ್ಲಿ ಬೈಂಡ್ ಎಲ್ಲ ಹಾಕೊಳ್ಳೋಣ ಅಂತೇಳಿ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ತಂಗೀರಿದ್ದಾರಲ್ಲ, ನನಗಂತೂ ತುಂಬಾ ಬೇಜಾರಾಗೋದು ಈ ಬುಕ್ಸ್ಗಳಿಗೆ ಬೈಂಡ್ ಹಾಕೋದಂದರೆ. ಸೊ ಅಲ್ಲಿ ತಂಗೀರಿದ್ದಾರಲ್ವ ಅಂತೇಳಿ, ನನ್ನ ತಂಗಿ ಒಬ್ಬಳು ಹೇಗೂ ಮೈಸೂರಿಗೆ ಹೋಗ್ತಾಳೆ, ಬುಧವಾರ ಹೋಗ್ತಾಳೆ. ಸೊ ಅದಕ್ಕೋಸ್ಕರ ಏನು ಅವಳು ಹೋಗೋಕ್ಕಿಂತ ಮೊದಲು ಬೈಂಡೆಲ್ಲ ಹಾಕ್ಸೋಣ ಅಂತೇಳಿ ಮನೆಗೆ ಬಂದಿದ್ದೆ. ಸೊ ಹಾಗೆಯೇ ಇದು ನೆಕ್ಸ್ಟ್ ಡೇ, ಆಮೇಲೆ ನಾನು ಬ್ಲಾಗ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಸಂಜೆಯಿಂದ ಮಾಡ್ತಾ ಇರೋದು. ಸೊ ಅದೇ ಹೇಳಿದ್ನಲ್ಲ, ನನ್ನ ತಂಗಿ ಇವತ್ತು ಅಂದರೆ ಬುಧವಾರ ದಿವಸ ನೈಟ್ ಅವಳಿಗೆ ಬಸ್ ಇದೆ, ಬಸ್ ಬುಕ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವರು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಏನು ಇವತ್ತಿದು ಡಿನ್ನರ್ ನಮ್ಮನೇಲೇ ಮಾಡೋಣ ಅಂತೇಳಿ ಇಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಇಲ್ಲಿ ನಾನು ನನಗೋಸ್ಕರ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಅವರಿಗೆ ಎಣ್ಣೆ ಎಲ್ಲ ಹಾಕಿ ಮಾಡೋದಲ್ವ, ಸೊ ನನಗೆ ಎಣ್ಣೆ ಏನು ಹಾಕಲ್ವಲ್ಲ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಏನು ಚಿಕನ್ದು ಬ್ರೆಸ್ಟ್ ಇದೆಯಲ್ವ, ವೆಯ್ಟ್ ಲಾಸ್ ಮಾಡೋರು ಫ್ಯಾಟ್ ಲಾಸ್ ಮಾಡೋರೆಲ್ಲ ಚಿಕನ್ ಬ್ರೆಸ್ಟೇ ತಿನ್ನಬೇಕು. ಯಾಕಂದರೆ ಅದರಲ್ಲಿ ಒಂದು ಚೂರು ಏನು ಚರ್ಬಿ ಈ ಥರದ್ದು ಏನೂ ಇರಲ್ಲ, ಬರೀ ಚಿಕನ್ ಮಾತ್ರ ಇರೋದು. ಸೊ ಅದಕ್ಕೋಸ್ಕರ ಬ್ರೆಸ್ಟ್ ಪೀಸ್ ಹಸ್ಬೆಂಡ್ ನನಗೆ ಹಾಗೆಯೇ ಬೇರೆಯೇ ತಗೊಬಂದಿದ್ರು. ಸೊ ನಿನ್ನೆ ಒಂದು ಸಲ ಮಾಡಿದ್ದು, ಇವತ್ತೊಂದು ಸಲ ಮಾಡ್ತಾಯಿದ್ದೀನಿ ಒಂದು ಪೀಸಿದು. ಸೊ ಇವಾಗ ಇದನ್ನು ಸಿಂಪಲಾಗಿ ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಚಿಕನ್ ಇದು ಏನು ಹೈ ಪ್ರೋಟೀನ್ ರೋಲ್ ಅಂತಲೇ ಹೇಳ್ಬೋದು, ಚಿಕನ್ ರೋಲ್. ಸೊ ಅದನ್ನು ಮಾಡೋಣ ನನಗೆ ಅಂತೇಳಿ ತಂಗೀರಿಗೆ ಏನು ಅವಳಿಗೆ ಚಿಕನ್ ಮುಮ್ತಾಜ್ ಅಂತೇಳಿ ಒಂದು ರೆಸಿಪಿ ಇದೆ. ಸೊ ಅದನ್ನು ಒಂದು ಸಲ ಟ್ರೈ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಅವಳಿಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತೇಳಿ, ಸೊ ಅವಳಿಗೆ ಅದು ಮಾಡೋಣ. ನನಗೋಸ್ಕರ ಅಂತೇಳಿ ಇಲ್ಲಿ ಏನು ಚಿಕನ್ ಬ್ರೆಸ್ಟಿದು ಚಿಕನ್ ಹೈ ಪ್ರೋಟೀನ್ ರೋಲ್ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಚಿಕನಿಗೆ ಎಲ್ಲ ಬೇಸಿಕ್ ಮಸಾಲೆಗಳಿದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಏನು ಮೊಸರು ಇದೆಯಲ್ವ, ಮನೆಯಲ್ಲೇ ಮಾಡಿರುವಂತಹ ಮೊಸರು, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ವಿನಿಗರ್ ಹಾಕಿ, ಉಪ್ಪು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಿ ಇಡೋಣ ಅಂತೇಳಿ ಇವಾಗ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ.
ನೀರಿದಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಬೆಳಿಗ್ಗೆನೇ ಖಾಲಿ ಆಗುತ್ತೆ ನೀರು, ಆದ್ರೂ ಸಂಜೆ ಬಿಡ್ತಾರೆ. ಯಾಕಂದರೆ ನೀರು ಇಲ್ಲ ಅಂದರೆ ಎಲ್ಲಿಂದ ಬಿಡೋದಲ್ವ. ಸೊ ಅದಕ್ಕೋಸ್ಕರ ತುಂಬಾ ಕಷ್ಟ ಆಗ್ತಾ ಇದೆ ನೀರಿದಂತೂ. ಸೊ ಇವಾಗ ನನ್ನ ತಂಗಿಗೋಸ್ಕರ ಅಂತೇಳಿ ಅದೇ ಹೇಳಿದ್ನಲ್ಲ ಚಿಕನ್ ಮುಮ್ತಾಜ್ ಅಂತೇಳಿ ಅದನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ನಾನು ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ರಫ್ಲಿ ಚಾಪ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಹಾಗೆಯೇ ಬಾದಾಮಿ ಇದೆಯಲ್ವ ಅದನ್ನು ನಾನಿಲ್ಲಿ ಏನು ಸೋಕ್ ಮಾಡಿರೋದಕ್ಕೆ ನನಗೆ ನೆನಪಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಏನು ಬಾಯ್ಲ್ ಮಾಡ್ತಾ ಇದ್ದೀನಿ. ಆವಾಗ ಅದರದ್ದು ಸಿಪ್ಪೆ ಬೇಗ ಪೀಲ್ ಆಗುತ್ತೆ ಅಂತೇಳಿ. ಸೊ ಇವಾಗ ಏನು ಬಾದಾಮಿ ಇದೆಯಲ್ವ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಒಂದು ಸೈಡಲ್ಲಿ ಮಸಾಲೆ ಮಾಡ್ಕೋತೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಹಾಕೋದು. ಇದ್ರದ್ದು ರೆಸಿಪಿನ ನಾನು ಫಸ್ಟಿಗೆ ಒಂದು ಸಲ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇದರದ್ದು ರೆಸಿಪಿನ ಶೇರ್ ಮಾಡಲ್ಲ. ಬೇಕಂದರೆ ಕೇಳಿ, ನಾನು ಇನ್ನೊಂದು ಸಲ ಬೇಕಂದರೆ ಮಾಡಿ ತೋರಿಸ್ತೀನಿ. ಅಂದರೆ ನನಗೋಸ್ಕರ ಅಂತೇಳಿ ನಾನಿಲ್ಲಿ ಮನೇಲಿ ಮಾಡ್ತಾಯಿಲ್ಲ. ಹಸ್ಬೆಂಡು ನಾನು ಯಾವಾಗ ಏನು ವೆಯ್ಟ್ ಲಾಸ್ ಇದು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನಾನೇನು ತಿಂತೀನಿ ಅದನ್ನೇ ಅವರು ತಿಂತಾಯಿದ್ದಾರೆ. ಅವ್ರಿಗೆ ಜಾಸ್ತಿಯಾಗಿ ಚಿಕನ್ನು ಇಷ್ಟ ಆಗಲ್ಲ. ಅವರೊಂದು ಚೂರು ತಿಂದಿಲ್ಲ ಚಿಕನಿದು. ಅವ್ರಿಗೆ ಅಷ್ಟೊಂದು ಇಷ್ಟವೂ ಆಗಲ್ಲ ಚಿಕನ್. ಮಟನ್ ಈ ಥರದ್ದು ಏನಾದರೂ ಇದ್ದರೆ, ಫಿಶೆಲ್ಲ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ಚಿಕನ್ ಇಷ್ಟ ಆಗಲ್ಲ. ಸೊ ಇವಾಗ ಚಿಕನ್ ಮುಮ್ತಾಜ್ ರೆಡಿ ಆಗಿದೆ. ನನಗೆ ಹೆಸರು ಹೇಳುವಾಗ ನಗು ಬರುತ್ತೆ. ಯಾಕೆಂದರೆ ನನ್ನ ತಂಗಿ ಅದಕ್ಕೆ ತುಂಬಾ ತಮಾಷೆ ಮಾಡ್ತಾಳೆ. ಚಿಕನ್ ಮುಮ್ತಾಜ್ ಇಲ್ಲಿದೆ, ಶಹಜಹಾನ್ ಎಲ್ಲಿ ಅಂತೇಳಿ. ಸೊ ಹಾಗೆಯೇ ಇಲ್ಲಿ ನನ್ನ ತಂಗಿ ಮಗಳೂ ಇದ್ಲು, ಅವಳೂ ಇಲ್ಲಿ ಪರೋಟ ಮಾಡಿದ್ದಾಳೆ ನೋಡಿ ಯಾವ ಥರ ಅಂತೇಳಿ. ಅದು ಸ್ಮೈಲಿ ಮಾಡಿದ್ದಾಳೆ ಅದರದ್ದು. ಸೊ ಇವಾಗ ನಾನಿಲ್ಲಿ ಚಿಕನ್ ಇತ್ತಲ್ವ ಅದನ್ನು ಒಂದು ಚೂರು ಒಂದು ಡ್ರಾಪ್ಸ್ ಥರ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ. ಸೊ ಇವಾಗ ಅದೇ ಪ್ಯಾನಿಗೆ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಏನು ಸಾಫ್ಟ್ ಥರ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಲ್ಲ, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ರೋಲ್ ಈ ಥರದ್ದೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಕ್ರಂಚಿಯಾಗಿದ್ದರೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಅಂತೇಳಿ. ಸೊ ಹಾಗೇನೆ ಇಲ್ಲಿ ನಾನು ಸ್ವಲ್ಪ ಏನು ರೆಡ್ ಚಿಲ್ಲಿ ಇದೆಯಲ್ವ ಸಾಸ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಏನು ಶಾಲೋ ಫ್ರೈ ಥರ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ರಾತ್ರಿ ಲೈಟ್ ಹಾಕಿದ್ನಲ್ಲ. ಸೊ ಈ ಮಳೆ ಬರುವಾಗ ಬರುತ್ತಲ್ವ ಚಿಕ್ಕ ಹಕ್ಕಿ, ಚಿಕ್ಕ ಹುಳ ಥರದೆಲ್ಲ ಬರುತ್ತಲ್ವ. ಸೊ ಅದು ತುಂಬಾ ಬಂದಿತ್ತು. ಬೇಗ ಏನು ಅರ್ಜೆಂಟಾಗಿ ವೀಡಿಯೋಸ್ ಮಾಡಿ ಲೈಟೆಲ್ಲ ಆಫ್ ಮಾಡಿಬಿಟ್ಟೆ. ಯಾಕೆಂದರೆ ಅದು ನಂಗೆ ಒಂಥರ ಡಿಸ್ಟರ್ಬಿಂಗ್ ಥರ ಆಗುತ್ತೆ, ಎಲ್ಲ ಕಡೆ ಬೀಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಹಾಗೇನಿಲ್ಲಿ ಚಪಾತಿ ಮಾಡಿದ್ದೆ, ಅದಕ್ಕೆ ಒಂದು ಆಮ್ಲೆಟ್ ಇದೆಯಲ್ವ, ಮೊಟ್ಟೆ ಆಮ್ಲೆಟ್ ಮಾಡಿದ್ದೀನಿ. ಹಾಗೇನಿಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ನಾವು ಫ್ರೈ ಮಾಡ್ಕೊಂಡಿಟ್ಟಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮಲ್ಲಿ ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಕೆಚಪ್ ಹಾಕಿ ಇದನ್ನು ರೋಲ್ ಮಾಡಿ ತಿನ್ನೋಣ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ. ಹೊಟ್ಟೆನೂ ತುಂಬಾ ಫಿಲ್ ಆಗಿರುತ್ತೆ. ನಾನಂದರೆ ಬೇಗನೆ ತಿಂತೀನಿ. 7 o'clock 7:30 ಒಳಗಡೆ ಏನು ಡಿನ್ನರನ್ನು ತಿಂತೀನಿ. ತುಂಬ ಲೇಟ್ ಏನು ಮಾಡಲ್ಲ. ಸೊ ಇವಾಗ ನಂದು ಡಿನ್ನರ್ ಅಂತೂ ರೆಡಿ ಆಗಿದೆ. ಆಮೇಲೆ ನಾನು ವೀಡಿಯೋಸ್ ಮಾಡಿಲ್ಲ, ಯಾಕೆಂದರೆ ಅದೇ ಹೇಳಿದ್ನಲ್ಲ ಆ ಲೈಟೆಲ್ಲ ಆಫ್ ಮಾಡಿಟ್ಟಿದ್ದೆ. ತುಂಬ ಹುಳ ಥರದೆಲ್ಲ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ. ಸೊ ಹಾಗೆಯೇ ಆಮೇಲೆ ವೀಡಿಯೋಸ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇದು. ಇವತ್ತು ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದಿತ್ತು, ಬಟ್ ನಾನು ಅಂದ್ಕೊಂಡಿಲ್ಲ ಇವತ್ತು ಹಾಸ್ಪಿಟಲ್ಗೆ ಹೋದರೆ ಈ ಥರ ಹೇಳ್ತಾರೆ ಡಾಕ್ಟ್ರು ಅಂತೇಳಿ. ತುಂಬಾ ಏನೋ ಒಂಥರ ಟೆನ್ಷನ್ ಥರ ಆಗ್ತಾಯಿತ್ತು. ಯಾಕಂದರೆ ನನ್ನ ಮಗಳದು ಮೂಗಿದು ಕೆಳಗಡೆ ಒಂದು ಗ್ರೀನ್ ಕಲರ್ದು ಥರ ಒಂದು ಸ್ವಲ್ಪ ಇದಾಗಿಬಿಟ್ಟಿತ್ತು. ಸ್ವಲ್ಪ ಚಿಕ್ಕದಿತ್ತದು. ನಾನು ಅಂದ್ಕೊಂಡೆ ಅದಾಗಿಯೇ ಹೋಗ್ಬೋದು ಅಂತೇಳಿ. ಬಟ್ ಸ್ವಲ್ಪ ಒಂದು ಇವಾಗ 2-3 ಮಂತ್ ಆಯಿತು, ಒಂದು ಚೂರು ದೊಡ್ಡದಾಗಿದೆ. ಸೊ ಅದೊಂಥರ ಫೇಸಲ್ಲಿರುವಾಗ ಒಂಥರ ಅನಿಸುತ್ತೆ. ಅದು ದೊಡ್ಡವರಾಗ್ತಾ ಇದ್ದಾಗೆ ನಮ್ಮ ಮಕ್ಕಳಿಗೆ ಒಂಥರ ಕಾಣಿಸುತ್ತಲ್ವ. ಸೊ ತುಂಬ ದಿವಸದಿಂದ ಹೇಳ್ತಾ ಇದ್ಲು ತೋರಿಸೋಣ ಅಂತೇಳಿ ಡಾಕ್ಟ್ರಿಗೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ ಡಾಕ್ಟ್ರಿಗೆ ತೋರಿಸೋಣ ಅಂತೇಳಿ. ನೀರಂತೂ ಇಲ್ಲ, ಅರ್ಧಂಬರ್ಧ ಕೆಲಸ ಎಲ್ಲ ಮಾಡಿ ಹೋಗ್ತಾ ಇರೋದು. ಬಟ್ಟೆ ಮಿಷಿನಲ್ಲಿ ಹಾಕಿರೋದು ಮಿಷಿನಲ್ಲೇ ಬಾಕಿಯಾಗಿದೆ. ಒಂಚೂರೂ ನೀರಿಲ್ಲ, ಸ್ನಾನನೂ ಮಾಡಿಲ್ಲ, ತುಂಬಾ ಸೆಕೆ ಆಗ್ತಿದೆ. ಬಟ್ ಇವತ್ತು ಗುರುವಾರ ಅಲ್ವಾ, ಒಳ್ಳೆ ಡಾಕ್ಟ್ರಸ್ ಎಲ್ಲ ಇರ್ತಾರೆ ಹಾಸ್ಪಿಟಲಲ್ಲಿ. ಸೊ ಅದಕ್ಕೋಸ್ಕರ ಏನು ಇವತ್ತೇ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ, ಕೆಲಸ ಎಲ್ಲ ಅರ್ಧದಲ್ಲೇ ಬಿಟ್ಟು. ಚಿಕ್ಕ ಮಗಳು ಬರ್ತಾ ಇಲ್ಲ, ನಾನು ನನ್ನ ದೊಡ್ಡ ಮಗಳು ಇಬ್ಬರೇ ಹೋಗ್ತಾ ಇರೋದು. ಸೊ ಇಲ್ಲಿ ನನ್ನ ಚಿಕ್ಕ ಮಗಳು ಹೇಳ್ತಾ ಇದ್ದಾಳೆ ಯಾವಾಗ ಒಂದು ಸಲ ಸ್ಕೂಲ್ ಮುಗಿಯುತ್ತೆ ಅಂತೇಳಿ. ನಾನಂದು ಇವಾಗ ರಜನೇ ಅಲ್ವಾ ಅಂತೇಳಿ. ಇಲ್ಲ, ಅವಳಿಗೆ ಸ್ಕೂಲೇ ಬೇಡವಂತೆ. ನಾವೆಲ್ಲ ಇವಾಗ ಯಾವ ಥರ ಮನೇಲಿದ್ದೀವಿ ಅದೇ ಥರ ಅವಳಿಗೂ ಮನೇಲೇ ಇರಬೇಕಂತೆ, ಸ್ಕೂಲೇ ಬೇಡ ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ನಾನು ಅವಳದು ವೀಡಿಯೋ ಮಾಡ್ತಾ ಇದ್ದೆ. ನಂತರ ಇವಾಗ ನಾನು ನನ್ನ ಮಗಳು ಇವಾಗ ಹೋಗ್ತಾ ಇದ್ದೀವಿ. KC ರೋಡ್ ತನಕ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ನನಗೆ ಒಳಗಡೆದು ಬಸ್ಸಿದು ಟೈಮಿಂಗ್ಸ್ ಏನು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತೊಗೊಟಾಗಿಯೇ ಹೋಗಿರೋದು.
ಸೊ ಅವಳಿಗೆ ಅದೇ ಹೇಳಿದ್ನಲ್ಲ, ಅದು ಮೂಗು ಹತ್ರ ಇದೆಯಲ್ವ, ಅದನ್ನು ಡಾಕ್ಟ್ರ್ ಅಂದರು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ತೆಗಿಬೇಕು ಅಂತೇಳಿ. ಸ್ವಲ್ಪ ಸ್ಕಾರ್ ಬರುತ್ತೆ ಅದರದ್ದು ಅಂತೇಳಿ. ಸೊ ಅದೇ ಟೆನ್ಷನ್ ಆಗಿದೆ, ಏನು ಮಾಡೋದು ಅಂತೇಳಿ. ಆದರೆ ನಾನು ಇವಾಗ ಮಾಡಿಸಲ್ಲ, ಯಾಕೆಂದರೆ ಇನ್ನೂ ಒಂದೆರಡು ಡಾಕ್ಟ್ರಿಗೆ ತೋರಿಸ್ತೀನಿ. ಅವರು ಏನು ಹೇಳ್ತಾರೆ ಅಂತೇಳಿ ನೋಡಿ ಆಮೇಲೆ ನಾನು ಏನು ಅಂತೇಳಿ ಡಿಸೈಡ್ ಮಾಡೋಣ ಅಂತೇಳಿ. ಒಬ್ಬರೇ ಡಾಕ್ಟ್ರಿಗೆ ತೋರಿಸಿ ನಾವು ಸಡನ್ಲಿ ಆ ಥರ ಮಾಡೋದು ಸರಿಯಿಲ್ಲ, ಯಾಕೆಂದರೆ ಫೇಸಲ್ಲಿರೋದಲ್ವ. ಸೊ ಅದರದ್ದು ಸ್ಕಾರ್ ಬರುತ್ತೆ, ಆಪ್ರೇಷನ್ ಮಾಡಿರೋದು. ಸೊ ಅದಕ್ಕೋಸ್ಕರ ನೋಡೋಣ, ಬೇರೆ ಕಡೆ ಇನ್ನೊಂದೆರಡು ಕಡೆ ತೋರಿಸ್ತೀನಿ, ಆಮೇಲೆ ಏನಾಗುತ್ತೆ ನೋಡೋಣ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.